2024 ಲೋಕಸಭಾ ಚುನಾವಣೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಯಾರು ಅಧ್ಯಕ್ಷರಾಗ್ತಾರೆ, ಎರಡೂ ಪಕ್ಷದ ನಾಯಕರನ್ನ ಕಾರ್ಯಕರ್ತರನ್ನ ಒಟ್ಟಾಗಿ ಕರೆದುಕೊಂಡು ಹೋಗುವಂತಹ ಜವಾಬ್ದಾರಿ ತಾಕತ್ತು ಯಾರಿಗಿದೆ ಅಂದ್ರೆ ಉತ್ತರ ಎಚ್.ಡಿ. ಕುಮಾರಸ್ವಾಮಿ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮೈತ್ರಿಯಲ್ಲಿ ಮಹತ್ವದ ಹುದ್ದೆ. ಇದು ಹುದ್ದೆ ಅನ್ನೋದಕ್ಕಿಂತ ಜವಾಬ್ದಾರಿ ಅಂತ ಹೇಳಬೇಕು. ಯಾಕಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಮನ್ವಯ ಸಮಿತಿಯ ಅಧ್ಯಕ್ಷ ಗಿರಿಯ ಜವಾಬ್ದಾರಿಯನ್ನ ಕೊಡ್ತಾರೆ. ಅವರೇ ಅಧ್ಯಕ್ಷರು. ಅಂದ್ರೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ NDA ಮೈತ್ರಿಕೂಟ ಇದೆಯಲ್ವಾ, ಅದಕ್ಕೆ ಉಸ್ತುವಾರಿ ಅವರೇ. ರಿಸಲ್ಟ್ನ ಉಸ್ತುವಾರಿ ಆಗಿರಬಹುದು, ಎಲ್ಲ ನಿರ್ಧಾರಗಳ ಉಸ್ತುವಾರಿ ಅವರೇ ಫೇಸ್. NDA ಫೇಸ್ ಕರ್ನಾಟಕದಲ್ಲಿ ಯಾರಪ್ಪ ಅಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಅವ್ರಿಗೆ ಜವಾಬ್ದಾರಿ ಇರೋದು ಏನಂದ್ರೆ, ಒಂದು ಕಡೆ JDSನ ಸೆಕೆಂಡ್ ಲೈನ್ ಲೀಡರ್ಸ್ ಕಾರ್ಯಕರ್ತರನ್ನ ಬಿಜೆಪಿ ಜೊತೆ ಹೋಗುವಂತೆ ಮಾಡಬೇಕು. ಯಾಕೆ ಈ ಮೈತ್ರಿ ಆಗಿದೆ ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡಬೇಕು, ಮನವೊಲಿಸಬೇಕು. ಅಟ್ ಎ ಟೈಮ್ ಅದೇ ಸಂದರ್ಭದಲ್ಲಿ ಬಿಜೆಪಿ ನಾಯಕರಲ್ಲೂ ಕೂಡ ಒಂದಿಷ್ಟು ಅಸಮಾಧಾನ ಇದೆ. JDS ಬಗ್ಗೆ, ಈ ಮೈತ್ರಿ ಬಗ್ಗೆ ಬಿಜೆಪಿಯ ನಾಯಕರಲ್ಲಿ ಒಂದಿಷ್ಟು ಅಸಮಾಧಾನ ಇದೆ. ಅದನ್ನ ಶಮನಗೊಳಿಸಬೇಕು. ಜೊತೆಗೆ ಈ ಅಸಮಾಧಾನಿತರಿದ್ದಾರಲ್ವಾ ಎರಡೂ ಪಕ್ಷದಲ್ಲಿ, ಅವರೊಬ್ಬರನ್ನ ಸೇರಿಸಿ ಒಟ್ಟಾಗಿ ಕರೆದುಕೊಂಡು ಹೋಗಬೇಕು. ಈಗಾಗಲೇ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾಕೆ ಕುಮಾರಸ್ವಾಮಿ ಅವರು ಅಧ್ಯಕ್ಷರಾಗಬೇಕು ಇದಕ್ಕೆ ಅಂದ್ರೆ, ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಯನ್ನ ನಾವು ನೋಡ್ತಾ ಇದ್ರೆ, ಕುಮಾರಸ್ವಾಮಿ ಅವರ ಬಿಡದಿಯ ತೋಟ ಇದೆಯಲ್ವಾ, ಅದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದೆ, ಮತ್ತೊಂದು ಪವರ್ ಸೆಂಟರ್. ಯಾವ ಕಾರಣಕ್ಕೆ? ಇಷ್ಟು ದಿನ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಲಿಕ್ಕೆ ಬರ್ತಾ ಇದ್ದದ್ದು ಕೇವಲ JDS ನಾಯಕರು ಮಾತ್ರ. ಆದರೆ ಕಳೆದ 3-4 ತಿಂಗಳಿನಿಂದ ಬೆಳವಣಿಗೆ ಚೇಂಜ್ ಆಗಿರುವಂಥದ್ದು. ಬಿಜೆಪಿಯ ಘಟಾನುಘಟಿ ನಾಯಕರು ಬಂದು ಭೇಟಿ ಆಗ್ತಾ ಇದ್ದಾರೆ. ಬಿ ಸೋಮಣ್ಣವರು ಇರ್ಬೋದು, ವಿಜೇಂದ್ರ ಅವರು ಕೂಡ ಹೋಗಿದ್ರು, ಸುಧಾಕರ್ ಕೂಡ ಹೋಗಿದ್ರು. ಹೀಗೆ ಸಾಕಷ್ಟು ಮಂದಿ ಬಿಜೆಪಿಯ ಅಸಮಾಧಾನಿತರು ಹೋಗಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಮಾತನಾಡಿಸ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಯಾಕೆ ಭೇಟಿ ಆಗಬೇಕು? ಯಾಕಂದ್ರೆ ಬಿಜೆಪಿಯ ನಾಯಕರವರು ಸಾಕಷ್ಟು ವರ್ಷಗಳಿಂದ ಬಿಜೆಪಿಯಲ್ಲಿ ದುಡಿದಿದ್ದಾರೆ, ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿದ್ದರೂ ಕೂಡ ಮೈತ್ರಿ ಆದ ಬೆನ್ನಲ್ಲೇ ಎಚ್.ಡಿ. ಕುಮಾರಸ್ವಾಮಿ ಅವರ ನಿವಾಸಕ್ಕಾದರೂ ಅಥವಾ ದೇವೇಗೌಡರ ನಿವಾಸಕ್ಕೆ ಹೋಗೋದು. ಯಾಕೆ ಅಂದ್ರೆ ಇಲ್ಲಿ ರಾಜ್ಯದಲ್ಲಿ ಮೈತ್ರಿ ಆಗಿದೆಯಲ್ವಾ, ಈ ಮೈತ್ರಿ ಆದ ನಂತರ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಒಂದಿಷ್ಟು ಪವರ್ಸ್ ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಇರುವಂಥದ್ದು. ಅದೇನಂದ್ರೆ ಬಿಜೆಪಿಯ ಹೈಕಮಾಂಡ್ ನಾಯಕರಿದ್ದಾರಲ್ವಾ ಅಮಿತ್ ಶಾ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರ ಹೆಗಲಿಗೆ ಒಂದಿಷ್ಟು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಈ ಬಾರಿ ಶತಾಯಗತಾಯ ಕರ್ನಾಟಕದಲ್ಲಿ 28ಕ್ಕೆ 28 ಕ್ಲೀನ್ ಸ್ವೀಪ್ ಮಾಡಬೇಕು ಅಂದರೆ ಒಟ್ಟಾಗಿ ಹೋಗಬೇಕಾಗುತ್ತೆ. ಇದರ ಜೊತೆಗೆ ಕುಮಾರಸ್ವಾಮಿ ಅವರೇ ಯಾಕೆ ಅಂದರೆ, ಕುಮಾರಸ್ವಾಮಿ ಅವರಿಗೆ ಬಿಜೆಪಿಯಲ್ಲಿ ಅಂಥ ವಿರೋಧ ಏನೂ ಇಲ್ಲ. ಯಾಕಂದರೆ ಬಿಜೆಪಿಯಲ್ಲೇ ಒಂದಿಷ್ಟು ಮುಸ್ಕಿನ ಗುದ್ದಾಟ ಇರುವಂಥದ್ದು. ಒಂದು ಕಡೆ BL ಸಂತೋಷ್ ಬಣ ಇದೆ, ಮತ್ತೊಂದು ಕಡೆ ಯಡಿಯೂರಪ್ಪನವರ ಬಣ. ಈ ಎರಡೂ ಬಣದ ಗುದ್ದಾಟ ಇದೆಯಲ್ವಾ, ಎರಡೂ ಬಂದವರಿಗೆ ಕೂಡ ಒಂದಿಷ್ಟು ಗುದ್ದಾಟ ಇರೋದ್ರು. ಈ ಕಾರಣಕ್ಕಾಗಿ ಇವರಿಗೆ ಆಲ್ಟರ್ನೇಟ್ ಲೀಡರ್ ಯಾರು ಹೈಕಮಾಂಡ್ ಹತ್ರ ಹೋಗ್ಲಿಕ್ಕೆ? ಈಗ BL ಸಂತೋಷ್ ಅವರು ಸದ್ಯಕ್ಕೆ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ. ಹಿಡಿತ BS ಯಡಿಯೂರಪ್ಪನವ್ರ ಕೈಗೆ ಹೋಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಆಲ್ಟರ್ನೇಟ್ ಲೀಡರ್ ಕುಮಾರಸ್ವಾಮಿ ಅವರು ಸಿಗ್ತಾ ಇರುವಂಥದ್ದು.